ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಕೆಇಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಸೊ ಸಿಖ್ ಧರ್ಮ ಆಮೇಲೆ ಅವ್ರ ಗುರುಗಳ ಬಗ್ಗೆ ಕೇಳುವಂತ ಕ್ವಶನ್ಸ್ ಗಳಾಗಿದಾವ. ನಾನು ಟೈಮ್ ವೇಸ್ಟ್ ಮಾಡಂಗಿಲ್ಲ. ಸಬ್ಸ್ಕ್ರೈಬ್ ಆಗ್ರಿ, ಅದಾದ ನಂತರ ನೆಕ್ಸ್ಟ್ ಶೇರ್ ಮಾಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ. ಫಸ್ಟ್ ಒನ್ ಯಾರಂದ್ರೆ ಗುರು ನಾನಕ್ ಅಂತಂದ್ ಹೇಳ್ತೀವಿ. ಇವರನ್ನ ಸಿಖ್ ಧರ್ಮದ ಸ್ಥಾಪಕ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಗುರು ನಾನಕ್ ಇವರನ್ನ ಸಿಖ್ ಧರ್ಮದ ಸ್ಥಾಪಕ ಅಂತಂದ್ ಹೇಳ್ತೀವಿ. ಈ ಡೇಟ್ ಅನ್ನ ನೆನ್ಪಿಟ್ಕೋಬೇಕಂದ್ರ ನೆನ್ಪಿಟ್ಕೊಡ್ರಿ, ಇಲ್ಲ ಅಂದ್ರೆ ಬೇಡ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಸೊ ಇವರು ಸಿಖ್ ಧರ್ಮ ಸ್ಥಾಪಕರಾಗಿದ್ರು. ಆಮೇಲೆ ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದ ನಂತರ ಇವರೊಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ಅದನ್ನ ಏಕ್ ಓಂಕಾರ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಏಕ್ ಓಂಕಾರ್ ಅಂತಂದ್ ಹೇಳಿ. ಏಕ್ ಓಂಕಾರ್ ಅಂತಂದ್ ಹೇಳಿದ್ರೆ ದೇವರು ಒಬ್ನೇ ಅಂತಂದ್ ಹೇಳಿ. ದೇವರು ಒಬ್ನೇ ಅನ್ನೋ ಒಂದು ಸಿದ್ಧಾಂತ ಏಕ್ ಓಂಕಾರ್ ಅಂತಂದ್ ಹೇಳಿ. ಯಾರು? ಗುರು ನಾನಕ್ ಅವರು. ಇವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರ ಜಾತಿ ಪದ್ಧತಿಯನ್ನ ವಿರೋಧ ಮಾಡ್ತಾರ. ಜಾತಿ ಪದ್ಧತಿಯನ್ನ ವಿರೋಧ ಮಾಡಿ ಒಂದು ಸಮುದಾಯ ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸ್ತಾರ. ಸಮುದಾಯ ಪ್ರಾರ್ಥನಾ ಮಂದಿರವನ್ನ ಅದನ್ನ ನಾವು ಸಂಗತ್ ಅಂತಂದ್ ಹೇಳಿ ಕರಿತೀವಿ. ಸಂಗತ್ ಸಂಗತ್ ಅಂತಂದ್ ಹೇಳಿದ್ರ ಸಮುದಾಯದ ಪ್ರಾರ್ಥನೆ, ಸಮುದಾಯ ಪ್ರಾರ್ಥನಾ ಅಂತಂದ್ ಹೇಳಿ ನೆನ್ಪಿಟ್ಬೋದು. ಸಂಗತ್ ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಸಮುದಾಯ ಪ್ರಾರ್ಥನೆ, ಎಲ್ರೂ ಸೇರ್ಬಿಟ್ಟು ಪ್ರಾರ್ಥನೆ ಮಾಡುವಂತದ್ದು ಸಂಗತ್ ಅಂತಂದ್ ಹೇಳಿ. ಹೊಂದಿಸಿ ಬರೆಯೋದ್ರಲ್ಲ ಕೇಳ್ಬೋದು, ಅಥವಾ ಸೆಂಟೆನ್ಸ್ ಗಳಲ್ಲಿ ಕೇಳ್ಬೋದು. ಅದಾದ ನಂತರ ಇನ್ನೊಂದು ಬರುತ್ತ ಲಂಗರ್ ಅಂತಂದ್ ಹೇಳಿ. ಲಂಗರ್ ಇದನ್ನ ಕೇಳಿರ್ಬೋದು, ನನ್ ಕ್ಲಾಸಸ್ ಗಳನ್ನ ಕೇಳಿದ್ರೆ ಹೇಳಿರ್ತೀನಿ. ಲಂಗರ್ ಅಂತಂದ್ ಹೇಳಿದ್ರೆ ಉಚಿತ ಅಡುಗೆ ಮನೆ ಅಂತಂದ್ ಹೇಳಿದ್ರಿ. ಉಚಿತ ಸಮುದಾಯ ಅಡುಗೆ ಮನೆ. ಇವಾಗ ನೀವು ಅಮೃತ್ಸರ್ ಹೋದ್ರಿ ಅಂತಂದ್ ಹೇಳಿದ್ರೆ ಅಲ್ಲೂ ಕೂಡ ಇದನ್ನ ಲಂಗರ್ ಅಂತಾನೆ ಹೇಳಿ ಕರೀತಾರ, ಅಡುಗೆ ಮನೆಯನ್ನ. ಅಲ್ಲಿ ಎಲ್ರಿಗೂ ಊಟವನ್ನ ಬಡಿಸ್ತಾರಲ್ಲ, ಗೋಲ್ಡನ್ ಟೆಂಪಲ್ ಒಳಗಡೆ ಉಚಿತ ಸಮುದಾಯದ ಅಡುಗೆ ಮನೆಯನ್ನ ಲಂಗರ್ ಅಂತ ಹೇಳಿ. ಸಮುದಾಯದ ಒಂದು ಪ್ರಾರ್ಥನೆಯನ್ನ, ಎಲ್ರೂ ಸೇರಿ ಮಾಡುವಂತ ಪ್ರಾರ್ಥನೆಯನ್ನ ಸಂಗತ್ ಅಂತಂದ್ ಹೇಳಿ. ಈ ಎರಡು ಥಿಂಗ್ಸ್ ಗಳನ್ನ ತಗೊಂಡ್ ಬಂದವರು ಯಾರು? ಗುರು ನಾನಕ್ ದೇವ್ ಅಂತಂದ್ ಹೇಳ್ತೀವಿ. ಸೊ ಇದಾದ ನಂತರ ಸೆಕೆಂಡ್ ಬಂದವರು ಗುರು ಅಂಗದ ದೇವ್ ಅಂತಂದ್ ಹೇಳಿ. ಇವರು ಗುರುಮುಖಿ ಲಿಪಿಯನ್ನ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ಕ್ವಶನ್ಸ್ ಗಳಲ್ಲಿ ಬಂದಾವ ಪಿಸಿ ಎಕ್ಸಾಮ್ಸ್ ಅಲ್ಲಿ. ಗುರುಮುಖಿ ಲಿಪಿ ಅಂತಂದ್ ಹೇಳಿ ಬಂದೈತಲ್ಲ, ಇವರು ಗುರುಮುಖಿ ಲಿಪಿಯನ್ನ ಅಭಿವೃದ್ಧಿ ಪಡಿಸಿದಂತಹ ವ್ಯಕ್ತಿ ಆಗ್ತಾರ. ಆಮೇಲೆ ಇನ್ನೊಂದು ಇವರು ಸ್ಥಾಪನೆ ಮಾಡ್ತಾರ ಮಲ್ಲ ಅಖಾಡ ಅಂತಂದ್ ಹೇಳಿ. ಮಲ್ಲ ಅಂತಂದ್ ಹೇಳಿದ್ರೆ ಏನು? ಮಲ್ಲ ಯುದ್ಧ ಅಂತಂದ್ ಹೇಳಿದ್ರೆ ಏನು? ಕುಸ್ತಿ ಯುದ್ಧ ಅಂತಂದ್ ಹೇಳ್ತೀವಿ. ಕುಸ್ತಿ ಅಂದ್ರ ದೈಹಿಕ ತರಬೇತಿ ಕೇಂದ್ರ, ಕುಸ್ತಿ ಅಕಾಡೆಮಿ ಅಂತಂದ್ ಹೇಳ್ತೀವಿ. ಮಲ್ಲ ಅಖಾಡ್ ಅಂತಂದ್ ಹೇಳಿ. ಇದನ್ನ ಸ್ಟಾರ್ಟ್ ಮಾಡಿದಂತಹ ಎರಡನೇ ಗುರು ಯಾರಂದ್ರ ಅಂಗದ ದೇವ್ ಅಂತ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ಬರೋದು, ಸೊ ಇವ್ರ ಯಾರಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇವರು ಹುಟ್ಟಿದ ದಿನಾಂಕದಿಂದ ಕೊಟ್ಟಿದಾರೆ. ಇವರು 1552ರಿಂದ 1574ರವರೆಗೂ ಗುರುಗಳಾಗಿದ್ರು. 1552ರಿಂದ 1574ರವರೆಗೂ ಡೇಟ್ ಹೇಳಂಗಿಲ್ಲ. ನೆಕ್ಸ್ಟ್ ಯಾರಂದ್ರೆ ಗುರು ರಾಮದಾಸ್ ಅಂತ, ಸಾರಿ ಗುರು ಅಮರ್ದಾಸ್ ಅಂತಂದ್ ಹೇಳ್ತೀವಿ. ಯಾರು? ಗುರು ಅಂಬರ್ದಾಸ್. ಇವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಆಲ್ರೆಡಿ ಲಂಗರ್ ವ್ಯವಸ್ಥೆ ಏನಿರುತ್ತಲ್ಲ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾರ. ಗುರು ಅಮರ್ದಾಸ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇನ್ನೂ ಅದನ್ನ ಸ್ಟ್ರಾಂಗ್ ಮಾಡ್ತಾರ. ಅದಾದ ನಂತರ ಇವರು ಆಡಳಿತಕ್ಕೋಸ್ಕರ 22 ಮಂಜಿಗಳನ್ನ ಸ್ಥಾಪನೆ ಮಾಡ್ತಾರೆ. 22 ಮಂಜಿ ಅಂದ್ರೆ ಶಾಖೆಗಳನ್ನ, ಆಡಳಿತಕ್ಕೋಸ್ಕರ 22 ಶಾಖೆ ಅಥವಾ ಮಂಜಿಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಸಿಖ್ ಧರ್ಮದೊಳಗಡೆ ಒಂದು ವಿವಾಹ ಪದ್ಧತಿ ಬರುತ್ತೆ. ಅದನ್ನ ನಾವು ಆನಂದ್ ಖಾರಜ್ ಅಂತಂದ್ ಹೇಳ್ತೀವಿ. ಆನಂದ್ ಖಾರಜ್ ಅಂತಂದ್ ಹೇಳಿ. ಇದು ಸಿಖ್ ಧರ್ಮದೊಳಗಡೆ ಇರುವಂತಹ ಒಂದು ವಿವಾಹ ಪದ್ಧತಿ, ಇವಾಗೂ ಐತೆ. ಅದನ್ನ ಸ್ಟಾರ್ಟ್ ಮಾಡಿದವರು ಯಾರಂದ್ರೆ ಗುರು ಅಮರ್ದಾಸ್. ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರೆ ಗುರು ರಾಮದಾಸ್ ಅಂತಂದ್ ಹೇಳ್ತೀವಿ. ಇದು 1574ರಿಂದ ಹಿಡ್ಕೊಂಡು 1581ರವರೆಗೆ. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ನಗರವನ್ನ ಸ್ಥಾಪನೆ ಮಾಡ್ತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಮೊದಲು ರಾಮದಾಸ್ಪುರ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಮೊದಲು ರಾಮದಾಸ್ಪುರ ಅಂತಂದ್ ಹೇಳಿ ಒಂದು ನಗರವನ್ನ ಸ್ಥಾಪನೆ ಮಾಡ್ತಾರೆ. ಬಟ್ ಅದ್ರ ಆ ಟೈಮ್ ಅಲ್ಲಿ ಮೊಘಲರ ಆಳ್ವಿಕೆ ಇರ್ತಲ್ಲ, ಆ ಟೈಮ್ ಅಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರೆ ಅಕ್ಬರ್ ಇರ್ತಾನ. ಈ ಟೈಮ್ ಒಳಗಡೆ ಅಕ್ಬರ್ ಆಳ್ವಿಕೆ ನಡೆಸ್ತಾ ಇರ್ತಾನ. ಈ ಅಕ್ಬರ್ನ ಹತ್ರ ಪರ್ಮಿಷನ್ ತಗೊಂಡು ಅಕ್ಬರ್ ಇದ್ದವನ ಒಂದು ಜಾಗವನ್ನ ನೀಡ್ತಾನ. ಸೊ ಅದನ್ನ ಏನಂತಂದ್ ಹೇಳಿದ್ರೆ ರಾಮದಾಸ್ಪುರ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿದಂದ್ರೆ ಇವಾಗ ಅದನ್ನ ನಗರವನ್ನ ಏನಂತ ಕರಿತೀವಿ ಅಂದ್ರ ಅಮೃತ್ಸರ್ ಅಂತಂದ್ ಹೇಳಿ ಕರಿತೀವಿ. ಈ ನಗರವನ್ನ ಏನಂತ ಕರಿತೀವಿ? ಅಮೃತ್ಸರ್. ಈ ಪ್ರದೇಶದೊಳಗಡೆನೆ 1919 ಯಾವಾಗ ಜುಲೈ 13ನೇ ತಾರೀಕ ಏನ್ ನಡೆಯುತ್ತ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಈ ಹತ್ಯಾಕಾಂಡದಲ್ಲಿ ಯಾರೋ ಜನರಲ್ ಡಯರ್ ಅನ್ನೋನು, ಇವನ್ ದೊಡ್ಡ ನಾಮಗಾವ, ಇವೇನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಒಂದು ಇದು ಕೊಡ್ತಾನ, ಪರ್ಮಿಷನ್ ಕೊಟ್ಟ ನಂತರ ಎಲ್ರನ್ನು ಸುಟ್ಟಾಕ್ತಾನ. ತುಂಬಾ ಜನ ಸತ್ತೋಗ್ತಾರ. ಇದ್ರ ಮೇಲೆ ಒಂದು ಜನರಲ್ ಡಯರ್ ಮಾಡಿದ ತಪ್ಪು ಅಂತಂದ್ ಹೇಳ್ಬಿಟ್ಟು ಅದನ್ನ
ಅಂದ್ರೆ ತನಿಖೆ ಮಾಡಕ್ಕೆ ಒಂದು ಆಯೋಗ ಬರುತ್ತೆ, ಅದನ್ನ ನಾವು ಹಂಟರ್ ಆಯೋಗ ಅಂತ ಕರಿತೀವಿ. ನೋಡ್ರಿ ಎಷ್ಟು ಚಂದವಾಗಿ. ಸೊ ಅವ್ನ್ ಸೈಡಿಗೆ ಬರ್ದಿಟ್ಕೊಡ್ರಿ. ಈ ಅಕ್ಬರ್ನ ಹತ್ರ ಒಂದು ಸಿಟಿ ತಗೊಂಡು ಅಲ್ಲಿ ರಾಮದಾಸ್ಪುರ ಅಂತಂದ್ ಹೇಳಿ ಮಾಡಿದ್ರು, ಅದನ್ನ ಅಮೃತ್ಸರ್ ಅಂತಂದ್ ಹೇಳಿ ಇವಾಗ ಕರೀತಾರ. ಇದನ್ನ ಪಾಯಿಂಟ್ ಯಾರು, ಗುರು ರಾಮದಾಸ್ ಬಗ್ಗೆ. ನೆಕ್ಸ್ಟ್ ಗುರು ಅರ್ಜುನ್ ದೇವ್ ಬರ್ತಾನ, ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್. ಇವ್ ಹುಟ್ಟಿದ್ 1563. ಬಟ್ ನಮಗ್ ಬೇಕಾಗಿರೋದೇನಂದ್ರ ಯಾವಾಗ ಅವ ಗುರು ಆದ ಅಂತಂದೇಳಿ 1581ರಿಂದ 1606ವರೆಗೂ ಇವ್ ಗುರು ಆಗ್ತಾನ. ಗುರು ಅರ್ಜುನ್ ದೇವ್ ಅಂತಂದೇಳಿ ಬಾಳ್ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಇವರು ಆದಿ ಗ್ರಂಥವನ್ನ ರಚನೆ ಮಾಡ್ತಾರ. ಈ ಆದಿ ಗ್ರಂಥವನ್ನ ಇವಾಗ ಏನಂತ ಕರಿತೀವಿ, ಗುರು ಗ್ರಂಥ ಸಾಹೇಬ್ ಅಂತಂದ ಹೇಳಿ ಕರಿತೀವಿ. ಸಿಖ್ಖರಲ್ಲಿ ತುಂಬಾ ಪವಿತ್ರವಾದ ಗ್ರಂಥ ಗುರು ಗ್ರಂಥ ಸಾಹೇಬ್ ಅಂತಂದ ಹೇಳಿ, ಅದನ್ನ ಆದಿ ಗ್ರಂಥ ಅಂತಾನು ಕೂಡ ಕರಿತೀವಿ. ಇದನ್ನ ರಚನೆ ಮಾಡಿದವ್ರು ಯಾರಂತಂದ ಹೇಳಿದ್ರ 1604ರಲ್ಲಿ ಗುರು ಅರ್ಜುನ್ ದೇವ್ ಅಂತಂದ ಹೇಳ್ತೀವಿ, ಗುರು ಅರ್ಜುನ್ ದೇವ್. ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಇದು ಐತಲ್ಲ, ಏನಂತಂದ ಹೇಳಿದ್ರೆ ಅಮೃತ್ಸರ್ ಐತಲ್ಲ, ಈ ಅಮೃತ್ಸರದೊಳಗಡೆ ಒಂದು ಟೆಂಪಲ್ ಅನ್ನ ಕಟ್ತಾರ. ಆ ಟೆಂಪಲ್ ಹೆಸರು ಏನಂತಂದ್ರೆ ಸ್ವರ್ಣ ಮಂದಿರ, ಗೋಲ್ಡನ್ ಟೆಂಪಲ್ ಅಂತಂದ ಹೇಳ್ತೀವಿ. ಬಟ್ ಅದ್ರ ಹೆಸರು ಏನಂದ್ರ ಹರ್ಮಾಂದಿರ್ ಸಾಹೇಬ್ ಮಂದಿರ್ ಅಂತ ಕರಿತೀವಿ. ಅದನ್ನ ಹರ್ಮಾಂದಿರ್ ಸಾಹೇಬ್ ಟೆಂಪಲ್ ಅಂತ ಕರಿತೀವಿ, ಅಥವಾ ಗೋಲ್ಡನ್ ಟೆಂಪಲ್ ಅಂತಂದ ಹೇಳಿ ಕರಿತೀವಿ. ಇದಾದ ನಂತರ ಮೊದಲ ಶಹೀದ್ ಗುರು ಅಂತಂದ ಹೇಳಿ ಯಾಕೆ ಕರೀತಾರ ಅಂತಂದ ಹೇಳಿದ್ರೆ, ಈ ಗುರು ಅರ್ಜುನ್ ದೇವ್ ಇದ್ದವನು ಶಹಜಹಾನ್, ಯಾಕಂದ್ರೆ ಶಹಜಹಾನ್ ಅಂತಂದ ಹೇಳಿ ಶಹಜಹಾನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಕೊಲ್ತಾನ. ಸೊ ಅದು ಬರುತ್ತೆ, ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ನೋಡ್ರಿ. 1604 ಜಹಾಂಗೀರ್ನ ಹಿರಿಯ ಮಗನಾದಂತಹ ಖುಸ್ರೋ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರೆ ಖುಸ್ರೋ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ತನ್ನ ತಂದೆಯ ವಿರುದ್ಧ ದಂಗೆ ಹೇಳ್ತಾನೆ. ಅಂದ್ರೆ ಯಾರ ವಿರುದ್ಧ? ಜಹಾಂಗೀರ್ನ ವಿರುದ್ಧ ದಂಗೆ ಹೇಳ್ತಾನ. ಈ ಜಹಾಂಗೀರನ ಸೈನ್ಯದ ಆಡಳಿತವನ್ನ ಯಾರು ನೋಡ್ಕೊಂತಿರ್ತಾನ? ಶಹಜಹಾನ್ ನೋಡ್ಕೊಂತಿರ್ತಾನ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇವನ್ ಮೇಲೆ ದಂಗೆ ಎದ್ದು ಖುಸ್ರೋನನ್ನ ಕೊಲ್ತಾನ. ಅದ್ರ ಜೊತೆಗೆ ಜಹಾಂಗೀರ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಗುರು ಅರ್ಜುನ್ ದೇವ್ರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾನ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾನು ಇಲ್ಲಿ ಒಂದ್ ಕ್ಲಾಸ್ ಅಲ್ಲಿ ಶಹಜಹಾನ್ ಅಂತಂದ ಹೇಳಿದ್ದೆ, ಅದನ್ನ ನೆನ್ಪಿಟ್ಕೊಡ್ರಿ. ರಾಂಗ್, ಅದು ಖುಸ್ರೋ ವಿರುದ್ಧ. ಈ ಶಹಜಹಾನ್ ಅನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಅಂದ್ರೆ ಖುರ್ರಂ ಅಂತ ಕರಿತಾ ಇದ್ರು. ಖುರ್ರಂ ಅಂದ್ರೂ ಒಂದೇ, ಶಹಜಹಾನ್ ಅಂದ್ರೂ ಒಂದೇ. ಅದಾದ ನಂತರ ಈ ಜಹಾಂಗೀರ್ನ ಮೊದಲನೇ ಮಗ ಯಾರಂತಂದ್ರೆ ಖುಸ್ರೋ ಅಂತಂದ ಹೇಳ್ತೀವಿ. ಖುಸ್ರೋ 1606 ದಂಗೆ ಹೇಳ್ತಾನೆ. 1604ರಲ್ಲಿ ಇವನು ಗುರು ಗ್ರಂಥ ಸಾಹೇಬನ್ನ ರಚನೆ ಮಾಡ್ತಾನ. 1606ರಲ್ಲಿ ಖುಸ್ರೋ ದಂಗೆ ಎದ್ದ ತಕ್ಷಣ ಜಹಾಂಗೀರ್ ಸಿಟಿಗೆ ಅಂದ್ಬಿಟ್ಟು ಗುರು ಅರ್ಜುನ್ ದೇವ್ಗೆ ಏನ್ ಮಾಡ್ತಾನ ಅಂದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾನ. ಅದಕ್ಕೋಸ್ಕರ ಮೊದಲ ಶಹೀದ್ ಗುರು ಅಂತಂದ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಗುರು ಗೋವಿಂದ್ ಸಿಂಗ್, ಗುರು ಹರ್ ಗೋವಿಂದ್ ಸಿಂಗ್ ಅಂತಂದ ಹೇಳ್ತೀವಿ. ಇವರು 1606ರಿಂದ, ಇವ್ರು ಹುಟ್ಟಿದಾಗಿಂದ ಅಲ್ಲ, 1606ರಿಂದ 1644ರವರೆಗೆ ಏನಿರ್ತಾರ ಅಂತಂದ ಹೇಳಿದ್ರೆ ಇವರು ಗುರುವಾಗಿರ್ತಾರ ಸಿಖ್ ಧರ್ಮಕ್ಕೆ. ಎಸ್. ಅದಾದ ನಂತರ ಈಗ ಯುದ್ಧವನ್ನ ಮಾಡ್ಬೇಕಲ್ಲ, ಮೊಘಲ್ರು ಈ ತರ ಕೊಲ್ತಾ ಇದಾರ ಅಂತಂದ ಹೇಳ್ಬಿಟ್ಟು ಮೊಘಲ್ರ ವಿರುದ್ಧ ಯುದ್ಧ ಮಾಡೋಕೆ ಮಿರಿ ಮತ್ತು ಪಿರಿ ಅಂತಂದ ಹೇಳ್ಬಿಟ್ಟು, ಮಿರಿ ಅಂತಂದ ಹೇಳಿದ್ರೆ ರಾಜಕೀಯ ಮತ್ತು ಆಡಳಿತ ಅಧಿಕಾರ ಅಂತಂದ ಹೇಳಿ, ರಾಜಕೀಯ ಮತ್ತು ಆಡಳಿತ ಅಧಿಕಾರವನ್ನ ನೋಡ್ಕೊಳ್ಳೋದು. ಪಿರಿ ಅಂತಂದ ಹೇಳಿದ್ರೆ ಧಾರ್ಮಿಕ ಅಧಿಕಾರವನ್ನ ನೋಡ್ಕೊಳ್ಳೋದು. ಸೊ ಇವರಿಬ್ರು ಏನಂತಂದ ಹೇಳಿದ್ರೆ 2 ಪಂಗಡಗಳನ್ನ ಮಾಡ್ಕೊಂಡು ಖಡ್ಗಗಳನ್ನ ಧರಿಸಿ ಏನ್ ಮಾಡ್ಬೇಕಂದ್ರ ಮೊಘಲ್ರ ವಿರುದ್ಧ ದಾಳಿ ಮಾಡ್ಬೇಕು ಅನ್ನೋ ಇದು ಉದ್ದೇಶ. ಮಿರಿ ಮತ್ತು ಪಿರಿ ಎಂಬ ತತ್ವಗಳನ್ನ ಸ್ಟಾರ್ಟ್ ಮಾಡ್ತಾರೆ, 2 ಪದ್ಧತಿಗಳನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಈಗ ಸುವರ್ಣ ಮಂದಿರ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಮುಂದೆ ಸಾರ್ವಭೌಮ ಸಿಂಹಾಸನ ಅಂತಂದ ಹೇಳ್ಬಿಟ್ಟು ಅಕಾಲ್ ತಖ್ತ್ ಅಂತಂದ ಹೇಳ್ತೀವಿ, ಅಕಾಲ್ ತಖ್ತ್ ಅಂತಂದ ಹೇಳಿ ಅದನ್ನ ನಿರ್ಮಾಣ ಮಾಡ್ತಾರ. ಅಕಾಲ್ ತಖ್ತ್ ಎಲ್ರು ಸಾರ್ವಭೌಮ ಸುಲ್ತಾನ ಅಂತ, ಸಿಂಹಾಸನ ಅಂತಂದ ಹೇಳಿ. ಇದು ಗುರು ಹರ್ ಗೋವಿಂದ್ ಸಿಂಗ್ ಪ್ರಕಾರ. ನೆಕ್ಸ್ಟ್ ಅವ್ರಾದ ನಂತರ ಗುರು ಹರ್ ರಾಯ್ ಬರ್ತಾರೆ. ಗುರು ಹರ್ ರಾಯ್, ಇವ್ರು ಹುಟ್ಟಿದ ದಿನಾಂಕ ಬೇಡ. ಇವರು 1644ರಿಂದ 1661ರವರೆಗೂ ಇವರು ಸಿಖ್ ಧರ್ಮದ ಗುರುವಾಗಿರ್ತಾರ. ಅದಾದ ನಂತರ ಇವ್ರೇನಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಬೇಡ. ಶಹಜಹಾನ್ಗೆ ಏನಂತಂದ ಹೇಳಿದ್ರೆ ವಯಸ್ಸಾದ ನಂತರ ಶಹಜಹಾನ್ಗೆ ತುಂಬಾ ಜನ ಮಕ್ಳು ಇರ್ತಾರ. ಅದ್ರಲ್ಲಿ ನಾನು 2 ಜನರ ಹೆಸರು ಅಷ್ಟ ತಗೊಂತೀನಿ. ಒಬ್ಬನ ಯಾರಂತಂದ ಹೇಳಿದ್ರೆ ದಾರಾ ಶಿಕೋ ಅಂತಂದೇಳಿ. ಇವನು ಮಹಾನ್ ವಿದ್ವಾಂಸ. ದಾರಾ ಶಿಕೋ ಒಂದು ಬುಕ್ ಅನ್ನ ಬರೀತಾನ. ನನ್ ಕ್ಲಾಸ್ ಗಳನ್ನ ಕೇಳಿದ್ರೆ ಗೊತ್ತಿರುತ್ತೆ. ದಾರಾ ಶಿಕೋ
ಆಮೇಲೆ ಇನ್ನೊಬ್ನ ಯಾರಂತಂದ ಹೇಳಿದ್ರೆ ಔರಂಗಜೇಬ್ ದಂಗೆ ಎದ್ಬಿಟ್ಟು ಎಲ್ರನ್ನು ಇವನನ್ನ ಮೊದ್ಲು ಏನ್ ಮಾಡ್ತಾನ, ಅರೆಸ್ಟ್ ಮಾಡ್ತಾನ, ಜೈಲಿಗೆ ಹಾಕ್ತಾನ ಶಹಜಾನನ್ನ. ಆಮೇಲೆ ಔರಂಗಜೇಬ್ ರಾಜ ಸುಲ್ತಾನ್ ಆಗ್ಬೇಕು ಅಂತಂದ ಹೇಳಿ ಫಸ್ಟ್ ಏನ್ ಮಾಡ್ತಾನ ಅಂತಂದ್ರೆ ದಾರಾ ಶಿಕೋ ಜೊತೆಗೆ ಒಂದು ಯುದ್ಧವನ್ನ ಮಾಡಕ್ ಟ್ರೈ ಮಾಡ್ತಾನ. ಆ ಟೈಮ್ ಅಲ್ಲಿ ಗುರು ಹರ್ ರಾಯು ದಾರಾ ಶಿಕೋಗೆ ತುಂಬಾ ಬೆಂಬಲವನ್ನ ನೀಡ್ತಾರೆ. ಬಟ್ ಆದ್ರೆ ವರ್ಕೌಟ್ ಆಗಂಗಿಲ್ಲ, ದಾರಾ ಶಿಕೋನ್ ಕೊಂದಾಕ್ತಾರೆ. ಅದಾದ ನಂತರ ಔರಂಗಜೇಬ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಕಂಟಿನ್ಯೂಷನ್ ಆಗ್ತಾನ. ನೆಕ್ಸ್ಟ್ ಬರ್ತಾರ ಗುರು ಹರಕೃಷ್ಣ ಅಂತಂದ ಹೇಳಿ. ಇನ್ನೊಬ್ರು ಯಾರು ಬರ್ತಾರೆ ಅಂತಂದ ಹೇಳಿದ್ರೆ ಗುರು ಹರಕೃಷ್ಣ ಅಂತಂದ ಹೇಳಿ. ಇವರು 1661ರಿಂದ 1664ರವರೆಗೂ ಇವ್ರನ್ನ ಅತಿಯ ಕಿರಿಯ ಗುರು ಅಂತಂದ ಹೇಳ್ತೀವಿ. 5ನೇ ವಯಸ್ಸಿನ ಒಳಗಡೆ ಇವ್ರನ್ನ ಗುರುಪೀಠ ಅಲಂಕಾರ ಮಾಡ್ತಾರೆ. ಅದು ಆ ಟೈಮಲ್ಲಿ ಯಾರು ಇರಂಗಿಲ್ಲ ಅಂತಂದ ಹೇಳಿ ಅತ್ಯಂತ ಕಿರಿಯ ವಯಸ್ಸಿನ ಗುರು ಹರಕೃಷ್ಣ ಅಂತಂದ ಹೇಳಿ. ಇದಷ್ಟೇ ನೆನ್ಪಿಟ್ಕೊಳ್ರಿ, ಇದನ್ ಬಿಟ್ರೆ ಮತ್ತೇನಿಲ್ಲ. ನೆಕ್ಸ್ಟ್ ಬರ್ತಾರೆ ಗುರು ತೇಜ್ ಬಹದ್ದೂರ್, ಬಹಳ ಇಂಪಾರ್ಟೆಂಟ್. ಗುರು ಅರ್ಜುನ್ ದೇವ್ ಆದ ನಂತರ ಬಹಳ ಇಂಪಾರ್ಟೆಂಟ್ ಗುರು ತೇಜ್ ಬಹದ್ದೂರ್ ಅಂತಂದ ಹೇಳಿ. ಇವರು 1665ರಿಂದ 1675ರವರೆಗೂ ಗುರುಗಳಾಗಿರ್ತಾರ. ಆಮೇಲೆ ಧರ್ಮ ರಕ್ಷಣೆಗಾಗಿ ಬಲಿದಾನ ಆಗ್ತಾರೆ. ಹೆಂಗನ್ನೋದು ಹೇಳ್ತೀನಿ. ಇವ್ರ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕಾಶ್ಮೀರದೊಳಗಡೆ, ಎಲ್ಲಿಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರದೊಳಗಡೆ ಔರಂಗಜೇಬ್ ಇದ್ದವ ಏನ್ ಮಾಡ್ತಾ ಅಂತಂದ್ರೆ ತುಂಬಾ ಫೋರ್ಸ್ ಮಾಡ್ತಿರ್ತಾನ. ಅಲ್ಲಿರುವಂತಹ ಕಾಶ್ಮೀರಿ ಪಂಡಿತರು ಏನಿರ್ತಾರಲ್ಲ ಅವರನ್ನ ಫೋರ್ಸಿಬಲಿ ಮಾಡಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಿರ್ತಾನ. ಅದನ್ನ ವಿರೋಧ ಮಾಡಿದಂತಹ ಒಬ್ಬ ಗುರು ಯಾರಂತಂದ ಹೇಳಿದ್ರೆ ಗುರು ತೇಜ್ ಬಹದ್ದೂರ್ ಅಂತಂದ ಹೇಳ್ತೀವಿ. ಆ ರೀಸನ್ ಇಂದ ಈ ಗುರು ತೇಜ್ ಬಹದ್ದೂರ್ನನ್ನ ಔರಂಗಜೇಬ್ ಇದ್ದವ ಏನ್ ಮಾಡ್ತಾನಂದ್ರ ಗಲ್ಲಿಗೇರಿಸ್ತಾನ. ಜಹಾಂಗೀರ್ ಗಲ್ಲಿಗೇರಿಸಿದ್ಯಾರು ಗುರು ಅರ್ಜುನ್ ದೇವ್, ಔರಂಗಜೇಬ್ ಗಲ್ಲಿಗೇರಿಸಿದ್ಯಾರು ಗುರು ತೇಜ್ ಬಹದ್ದೂರ್. ಇದನ್ನ ಹೊಂದಿಸಿ ಬರೆಯಲ್ಲಿ 100% KA ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇವ್ರಿಬ್ರು ನೆನ್ಪಿಟ್ಕೋಬೇಕು. ಇದಾದ ನಂತರ ಬರುವಂತಹ ಪರ್ಸನ್ನೇ ಗುರು ಗೋವಿಂದ್ ಸಿಂಗ್ ಅಂತಂದ ಹೇಳ್ತೀವಿ. ಇವರು 1675ರಿಂದ 1708ರವರೆಗೂ ಗುರುವಾಗಿರ್ತಾರ. ಇವರು ಖಾಲ್ಸಾ ಪಂಥವನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ಹೇಳ್ತೀನಿ ಏನಂತಂದ ಹೇಳಿದ್ರೆ 1699ರೊಳಗಡೆ ಖಾಲ್ಸಾ ಅನ್ನೋ ಒಂದು ಸೈನ್ಯವನ್ನ ನಿರ್ಮಾಣ ಮಾಡ್ತಾರೆ. ಯಾರ ವಿರುದ್ಧ? ಮೊಘಲರ ವಿರುದ್ಧ ಯುದ್ಧ ಮಾಡೋಕೆ. ಇದ್ರೊಳಗಡೆ ಕೆಲವೊಂದು ರೂಲ್ಸ್ ಗಳು ಇರ್ತಾವೆ. ಏನಂತಂದ ಹೇಳಿದ್ರೆ ಕೇಶವನ್ನ ಬಿಡ್ಬೇಕು, ಕೂದಲನ್ನ ಬಿಡ್ಬೇಕು. ಕಂಗ ಅಂತಂದ ಹೇಳ್ತೀವಿ, ಬಾಚನಿಗೆ ಅಂತಂದ ಹೇಳಿ. ಕರ್ರ ಅಂತಂದ ಹೇಳ್ತೀವಿ, ಒಂದು ಕಬ್ಬಿಣದ ಬಳೆ ಅಂದ್ರೆ ಖಡ್ಗ ಅಂತಂದ ಹೇಳ್ತೀವಿ, ಕರ್ರ. ಅದಾದ ನಂತರ ನೆಕ್ಸ್ಟ್ ಕಚೇರ, ಒಳ ಉಡುಪು. ಆಮೇಲೆ ನೆಕ್ಸ್ಟ್ ಕಿರ್ಪಾನ್ ಅಂತಂದ ಹೇಳಿ, ಕಿರ್ಪಾನ್. ಇವುಗಳನ್ನೆಲ್ಲ ಪ್ರತಿಯೊಬ್ಬ ಸಿಖ್ಖರು ಏನ್ ಮಾಡ್ಬೇಕಂದ್ರೆ ಧರಿಸ್ಬೇಕು ಅಂತಂದ ಹೇಳಿ ಈ 5 ಥಿಂಗ್ಸ್ ಗಳು ಬರ್ತಾವ. ಇದನ್ನ ಸ್ಟಾರ್ಟ್ ಮಾಡಿದವರು ಯಾರು? ಗುರು ಗೋವಿಂದ್ ಸಿಂಗ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಖಾಲ್ಸಾ ಸೈನ್ಯವನ್ನ ಸ್ಟಾರ್ಟ್ ಮಾಡಿ ಮೊಘಲರ ವಿರುದ್ಧ ಹೋರಾಟ ನಡೆಸ್ತಾರ. ಇವ್ರು ಯಾರಂತಂದ ಹೇಳಿದ್ರೆ ಗುರು ತೇಜ್ ಬಹದ್ದೂರ್ ಇರದಾರಲ್ಲ, ಆಗ್ಲೇ ಹೇಳ್ದ ಗುರು ತೇಜ್ ಬಹದ್ದೂರ್. ಇವ್ರ ಮಗನ ಯಾರಂತಂದ ಹೇಳಿದ್ರೆ ಗುರು ಗೋವಿಂದ್ ಸಿಂಗ್ ಅಂತಂದ್ರೆ. ನೆಕ್ಸ್ಟ್ ಒಬ್ರು ಪರ್ಸನ್ ಬರ್ತಾರ, ಯಾರಂತಂದ ಹೇಳಿದ್ರೆ ಮಹಾರಾಜ ರಂಜಿತ್ ಸಿಂಗ್ ಅಂತಂದ ಹೇಳಿ. ಮಹಾರಾಜ ರಂಜಿತ್ ಸಿಂಗ್ ಅಂತಂದ ಹೇಳಿ ಬರ್ತಾರ. ಇವ್ರು ಬಹಳ ಇಂಪಾರ್ಟೆಂಟ್ ಸಿಖ್ ಧರ್ಮದೊಳಗಡೆ. ಇವರು 1799ರೊಳಗಡೆ ಲಾಹೋರ್ ಅನ್ನ ಗೆಲ್ತಾರ. ಯಾವ್ದು? ಲಾಹೋರ್ ಅನ್ನ. ಅದೇ ತರ 1802ರಲ್ಲಿ ಇನ್ನೊಂದೇನ್ ಗೆಲ್ತಾರ ಅಂತಂದ ಹೇಳಿದ್ರೆ ಅಮೃತ್ಸರವನ್ನ ಗೆಲ್ತಾರ. ಅಮೃತ್ಸರವನ್ನ ಗೆದ್ದು ಇಲ್ಲಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ತಮ್ಮ ಆಡಳಿತವನ್ನ ನಡೆಸ್ತಾ ಇರ್ತಾರ. ಇವರಿಗೆ 1801ರೊಳಗಡೆ ಪಟ್ಟಾಭಿಷೇಕ ಆಗತ್ತ. ಇದಾದ ನಂತರ ಬ್ರಿಟಿಷರು ಸುಮ್ ಇರ್ತಾರಂದ್ರ ಆ ಟೈಮ್ ಒಳಗಡೆ ಎಲ್ಲಾ ಕಡೆ ಯುದ್ಧ ನಡೆಸ್ತಿರ್ತಾರ. 1700 ಆಲ್ಮೋಸ್ಟ್ ಈ ಟೈಮ್ ಒಳಗಡೆನೆ ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು ನಡೀತಿರ್ತಾವ. ಸಡನ್ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈಗ ಯಾವ ಪ್ರದೇಶವನ್ನ ಗೆಲ್ಬೇಕು? ನಾವು ಪಂಜಾಬ್ ಪ್ರದೇಶವನ್ನ ಗೆಲ್ಬೇಕು ಅಂತಂದ ಹೇಳಿ ಬ್ರಿಟಿಷರು ಈ ಪ್ರದೇಶದ ಮೇಲೆ ದಾಳಿ ಮಾಡ್ತಾರ. ಅಲ್ಲಿ ಯಾರು ಇರ್ತಾರ? ರಾಜಾ ರಂಜಿತ್ ಸಿಂಗ್ ಇರ್ತಾರ. ಇವ್ರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ 1809ರೊಳಗಡೆ. ಅದನ್ನ ಅಮೃತ್ಸರ್ ಒಪ್ಪಂದ ಅಂತ ಕರಿತೀವಿ. ತುಂಬಾ ಸಾರಿ ಕ್ವಶನ್ ಕೇಳಿದಾರೆ ಅಮೃತ್ಸರ್ ಒಪ್ಪಂದ ಅಂತಂದೇಳಿ. ಈ ಅಮೃತ್ಸರ್ ಒಪ್ಪಂದದ ಪ್ರಕಾರ ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಚಾರ್ಲ್ಸ್ ಮೆಟಕಾಫೆ ಅನ್ನೋನು. ಇವ್ರ ಹೆಸರುಗಳು ಇಂಪಾರ್ಟೆಂಟ್. ಚಾರ್ಲ್ಸ್ ಮೆಟಕಾಫೆ ಮತ್ತು ರಂಜಿತ್ ಸಿಂಗ್ ನಡುವೆ ಒಂದು ಸಹಿಯನ್ನ ಮಾಡ್ತಾರ. ಅಂದ್ರೆ ಲಾಸ್ಟ್ ಏನಂತಂದ ಹೇಳಿದ್ರೆ ಇಲ್ಲೊಂದು ಸಟ್ಲೇಜ್ ನದಿ ಹರಿಯತ್ತ. ಈ ಸಟ್ಲೇಜ್ ನದಿ ಏನಂತಂದ ಹೇಳಿದ್ರ ಸಟ್ಲೇಜ್ ನದಿ ಏನಂತಂದ ಹೇಳಿದ್ರ ಅದ ಬಾರ್ಡರ್. ಈ ಬಾರ್ಡರ್ ಬಿಟ್ಟು ನೀ ಬರಂಗಿಲ್ಲ, ಈ ಬಾರ್ಡರ್ ಬಿಟ್ಟು ನಾವು ಬರಂಗಿಲ್ಲ ಅಂತಂದೇಳಿ ಸಟ್ಲೇಜ್ ನದಿಯನ್ನ ಬ್ರಿಟಿಷರ್ ಮತ್ತು ರಂಜಿತ್ ಸಿಂಗ್ ಸಾಮ್ರಾಜ್ಯದ ನಡುವಿನ ಗಡಿಯಾಗಿ ನಿರ್ಧಾರವನ್ನ ಮಾಡ್ತಾರೆ. ಯಾವ ಒಪ್ಪಂದದಲ್ಲಿ? 1809 ಅಮೃತ್ಸರ್ ಒಪ್ಪಂದದ ಒಳಗಡೆ.
ಸೊ ಇದು ಮಹಾರಾಜ ರಂಜಿತ್ ಸಿಂಗ್ ಬಗ್ಗೆ ಆಯ್ತು. ಕ್ವಶನ್ ಅನ್ನ ಬರೋದು ನಾನು ಹೇಳ್ಕೊಟ್ಟೆ. ಇನ್ನೇನ್ ಕ್ವಶನ್ಸ್ ಗಳು ಬರ್ತಾವ ಅಂತಂದ್ ಹೇಳಿದ್ರೆ 1845ರಿಂದ ಹಿಡ್ಕೊಂಡು 1849ರವರೆಗೂ 2 ಆಂಗ್ಲೋ ಸಿಖ್ ಯುದ್ಧಗಳು ನಡೀತಾವು. ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ನಡೆಯುತ್ತೆ ಯಾವಾಗಂದ್ರೆ 1845ರಿಂದ 1846ರವರೆಗೂ ನಡೆಯುತ್ತೆ. ಯಾಕಂತಂದ್ ಹೇಳಿದ್ರೆ 1839ರೊಳಗಡೆ ರಾಜಾ ರಂಜಿತ್ ಸಿಂಗ್ ಏನಂದ್ರ ನಿಧನ ಆಗತ್ತ. ರಾಜಾ ರಂಜಿತ್ ಸಿಂಗ್ ಏನಾಗತ್ತ ಅಂತ ಹೇಳಿದ್ರೆ ಅವ್ರದ್ದು ನಿಧನ ಆಗತ್ತ, ಮರಣ ಆಗತ್ತ. ಈ ಮರಣ ಆದ ನಂತರ ಇವ್ರಿಗೆ ಯಾರಿಗೆ ಬ್ರಿಟಿಷರಿಗೆ ಒಂದು ಚಾನ್ಸ್ ಸಿಗುತ್ತಲ್ಲ ಆ ಪ್ರದೇಶವನ್ನ ವಶಪಡಿಸ್ಕೊಳ್ಬೇಕಂತಂದ್ ಹೇಳಿ. ಸೊ ಇಲ್ಲಿ ಇವ್ರ ಮಗ ಒಬ್ನಿರ್ತಾನ, ಯಾರಂತಂದ್ ಹೇಳಿದ್ರ ದುಲೀಪ್ ಸಿಂಗ್ ಅಂತಂದ್ ಹೇಳಿ. ದುಲೀಪ್ ಸಿಂಗ್ ಅಂತಂದ್ ಹೇಳಿರ್ತಾನ. ಆಮೇಲೆ ನೆಕ್ಸ್ಟ್ ಇವನ್ ಹೆಂಡತಿ ಅಂದ್ರೆ ಇವನ್ ತಾಯಿ ಯಾರು, ದುಲೀಪ್ ಸಿಂಗ್ ನ ತಾಯಿ ಅಥವಾ ರಂಜಿತ್ ನ ಹೆಂಡತಿ ಯಾರಂತಂದ್ ಹೇಳಿದ್ರ ಜಿಂದಾ ಕೌರ್ ಅಂತಂದ್ ಹೇಳಿ. ಯಾರು? ಜಿಂದಾ ಕೌರ್. ಇವ್ರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಯುದ್ಧ ಮಾಡಕಂತಂದ್ ಹೇಳಿ ಟ್ರೈ ಮಾಡ್ತಾರ. ಅದ್ರ ಜೊತೆಗೆ ಇನ್ನೊಬ್ರು ಬರ್ತಾರ ಲಾಲ್ ಸಿಂಗ್ ಅಂತಂದ್ ಹೇಳಿ. ಇನ್ನೊಬ್ರು ಯಾರು? ಲಾಲ್ ಸಿಂಗ್ ಅಂತಂದ್ ಹೇಳಿ. ಇನ್ನೊಬ್ರು ತೇಜ್ ಸಿಂಗ್. ಇದನ್ನೆಲ್ಲ ನೆನ್ಪಿಟ್ಕೋಬೇಕಾಗಿಲ್ಲ, ಕೇಳಿಸ್ಕೊಳ್ರಿ ಅಷ್ಟೇ. ಏನ್ ನೆನ್ಪಿಟ್ಕೋಬೇಕಂತ ಹೇಳ್ತೀನಿ. ಈ ಡೇಟ್ ಅನ್ನ ನೆನ್ಪಿಟ್ಕೊಳ್ರಿ, ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಇಲ್ಲೇನು ಲಾಲ್ ಸಿಂಗ್, ತೇಜ್ ಸಿಂಗ್, ಆಮೇಲೆ ದುಲೀಪ್ ಸಿಂಗ್, ಜಿಂದಾ ಕೌರ್ ಇವರೆಲ್ಲಾ ಸೇರ್ಬಿಟ್ಟು ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವರು ಏನು ಹೋರಾಟಕ್ ಮಾಡಿರ್ತಾರೆ. ಯಾಕಂದ್ರೆ ಬ್ರಿಟಿಷರ್ ಅವ್ರ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ತಿರ್ತಾರ, ಹೋರಾಟ ಸ್ಟಾರ್ಟ್ ಆಗುತ್ತೆ. ಈ ತರ ಹೋರಾಟ ಸ್ಟಾರ್ಟ್ ಆದಾಗ ಕೆಲವೊಂದು ಯುದ್ಧಗಳು ನಡೀತಾವ. ಇವರು ಈ ಕಡೆ ಆಯ್ತಂತಂದ್ ಹೇಳಿದ್ರೆ ಇನ್ನು ನೆಕ್ಸ್ಟ್ ಯಾರು ಬರ್ತಾರ, ಬ್ರಿಟಿಷರ್ ಕಡೆಯಿಂದ ಯಾರು ಬರ್ತಾರ ಅಂತಂದ್ ಹೇಳಿದ್ರ ಲಾರ್ಡ್ ಹಾರ್ಡಿಂಜ್. ಯಾರು ಬರ್ತಾರ? ಲಾರ್ಡ್ ಹಾರ್ಡಿಂಜ್. ಅದಾದ ನಂತರ ಬ್ರಿಟಿಷ್ ಸೇನಾಧಿಪತಿ ಕಮಾಂಡರ್ ಇನ್ ಚೀಫ್ ಅಂತಂದೇಳಿ ಹ್ಯೂ ಗ್ಯಾಪ್ ಅಂತಂದೇಳಿ ಇವ್ರ ಹೆಸರುಗಳನ್ನ ಕೇಳ್ತಾರೆ. ಹ್ಯೂ ಗ್ಯಾಪ್. ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವ್ರ ಮೇಲೆ ದಾಳಿಯನ್ನ ಮಾಡ್ತಾರ. ದಾಳಿ ಮಾಡಿದಾಗ ಕೆಲವೊಂದು ಯುದ್ಧಗಳು ನಡೀತಾರ. ಯಾವ್ದಂತಂದ್ ಹೇಳಿದ್ರೆ ಮುದ್ಕಿ ಕದನ ಅಂತಂದ್ ಹೇಳಿ ಬರುತ್ತೆ. ಯಾವುದು? ಮುದ್ಕಿ ಕದನ ಅಂತಂದ್ ಹೇಳಿ ಬರುತ್ತೆ 1845ರಲ್ಲಿ. ಇಲ್ಲಿ ಯಾರು ಗೆಲ್ತಾರ ಅಂದ್ರ ಬ್ರಿಟಿಷರ್ ಗೆಲ್ತಾರ. ಅದಾದ ನಂತರ ಎರಡನೇ ಯುದ್ಧ ನಡೆಯುತ್ತ ಫಿರೋಜ್ ಶಾ ಕದನ ಅಂತಂದ್ ಹೇಳಿ. ಯಾವುದು? ಫಿರೋಜ್ ಶಾ ಕದನ ಅಂತಂದ್ ಹೇಳಿ ನಡೆಯುತ್ತ. ಈ ಫಿರೋಜ್ ಶಾ ಕದನ 1845ರಲ್ಲೇ ನಡೆಯುತ್ತ, ಡಿಸೆಂಬರ್ ಒಳಗಡೆ. 1845 ಡಿಸೆಂಬರ್ ಒಳಗಡೆ ನಡೆಯುತ್ತ. ಈ ಯುದ್ಧದಲ್ಲಿ ಯಾರು ಗೆಲ್ತಾರ ಅಂತಂದ್ ಹೇಳಿದ್ರೆ ಬ್ರಿಟಿಷರ್ ಗೆಲ್ತಾರ. ಅದಾದ ನಂತರ ಮತ್ತು ಹೊಳ್ಳಿ ಇವ್ರು ದಾಳಿ ಮಾಡ್ತಾರ, ದುಲೀಪ್ ಸಿಂಗು, ಜಿಂದಾಕ್ ಅವರು. ಅದನ್ನ ನಾವು ಬದ್ದೋವಾಲ್ ಕದನ ಅಂತ ಕರಿತೀವಿ. ಯಾವುದು? ಬದ್ದೋವಾಲ್ ಕದನ. ಇವೆಲ್ಲ ಏನ್ ಬೇಡ, ಹೆಸರು ನೆನ್ಪಿಟ್ಕೊಡಷ್ಟೇ. ಇವನ್ನೆಲ್ಲ ಏನ್ ಹೇಳ್ತೀನಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದು. ಬದ್ದೋವಾಲ್ ಕದನ ಇದನ್ನ 1846ರಲ್ಲಿ ನಡೆಯುತ್ತೆ. ಸೊ ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ಬ್ರಿಟಿಷರಿಗೆ ಸೋಲಾಗತ್ತ. ಇದ್ರದ್ದು ಸಿಖ್ ಪಡೆಗಳ ನಾಯಕತ್ವ ವಹಿಸಿದಂತ ಯಾರಂತಂದ್ ಹೇಳಿದ್ರೆ ರಣಜೋದ್ ಸಿಂಗ್ ಅಂತಂದ್ ಹೇಳಿ. ರಣಜೋದ್ ಸಿಂಗ್ ಇವನ್ಗೆ ಏನಂತಂದ್ ಹೇಳಿದ್ರೆ ಜಯ ಆಗತ್ತ. ನೆಕ್ಸ್ಟ್ 4ನೇ ಯುದ್ಧ ಅಲಿವಾಲ್ ಕದನ ನಡೆಯುತ್ತ. ಅಲಿವಾಲ್ ಕದನ 1846ರೊಳಗಡೆ ನಡೆಯುತ್ತ. ಇದರಲ್ಲಿ ಬ್ರಿಟಿಷ್ ಸೇನಾಧಿಪತಿ ಹ್ಯಾರಿ ಸ್ಮಿತ್ ಅಂತಂದ್ ಹೇಳಿ. ಇವನು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಹ್ಯಾರಿ ಸ್ಮಿತ್ ಇವೇನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಗೆಲ್ತಾನ. ಅದಾದ ನಂತರ ನೆಕ್ಸ್ಟ್ ಹಿಂಗಾದ್ರೆ ಕಂಟಿನ್ಯೂಸ್ ಆಗಿ ಯುದ್ಧಗಳಾಗ್ತಿದಾವ, ಇದನ್ನೆಲ್ಲ ನಡೆಯಂಗಿಲ್ಲ ಅಂತಂದ್ ಹೇಳಿ ಲಾಸ್ಟ್ ಸೋಬ್ರೋವಾನ್ ಅಂತಂದ್ ಹೇಳಿ. ಬಹಳ ಇಂಪಾರ್ಟೆಂಟ್. ಸೋಬ್ರೋವಾನ್ ಕದನ 1846ರೊಳಗಡೆ ಫೆಬ್ರವರಿ ಒಳಗಡೆ ನಡೀತೈತೆ. ಈ ಯುದ್ಧದಲ್ಲಿ ಇವನೇನದಲ್ಲ ಲಾಲ್ಜಿತ್ ಸಿಂಗು, ತೇಜ್ ಸಿಂಗು ಇವ್ರನ್ನಿಬ್ಬರನ್ನು ಏನ್ ಮಾಡ್ತಾರಂದ್ರ ಬ್ರಿಟಿಷರು ಕೊಂಡುಕೊಳ್ತಾರ. ಇವರಿಬ್ರು ಮೋಸ ಮಾಡಿದ ನಂತರ ಇದರಲ್ಲಿ ಸಿಖ್ ಧರ್ಮ ಸಿಖ್ ಸೈನ್ಯ ಸೋಲ್ ಅನುಭವಿಸುತ್ತ. ನಂಬಿಕೆ ದ್ರೋಹದಿಂದ ಲಾಲ್ಜಿತ್ ಸಿಂಗು, ತೇಜ್ ಸಿಂಗ್ ನಂಬಿಕೆ ದ್ರೋಹ ಮಾಡ್ತಾರ. ಇಲ್ಲಿಗೆ ಏನಾಗತ್ತಂದ್ರ ಈ ಯುದ್ಧ ಕಂಪ್ಲೀಟ್ ಆಗಿ ಒಪ್ಪಂದಗಳಾಗ್ತಾವ. ಫಸ್ಟ್ ಮೇನ್ ಒಪ್ಪಂದ ಲಾಹೋರ್ ಒಪ್ಪಂದ ಅಂತ ಕರಿತೀವಿ. ಈ ಲಾಹೋರ್ ಒಪ್ಪಂದ 1846ರಲ್ಲಿ ಒಂದನೇ ಇದ್ದದ್ದು. ಸೊ ಇದೇನಂತಂದ್ ಹೇಳಿದ್ರೆ ಒಂದು ಒಪ್ಪಂದ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದೇನಾಗತ್ತ ಅಂತಂದ್ ಹೇಳಿದ್ರೆ ಕೆಲವೊಂದು ದಿನಗಳಾದ ನಂತರ ಅಮೃತ್ಸರ್ ಒಪ್ಪಂದ ಆಗತ್ತ. ಅಮೃತ್ಸರ್ ಒಪ್ಪಂದ ಇದು ಲಾಹೋರ್ ಒಪ್ಪಂದ ಮುಗಿತದ. ಅಮೃತ್ಸರ್ ಒಪ್ಪಂದದ ಪ್ರಕಾರ ದುಡ್ಡಿಲ್ಲಾಗಿರ್ತಾವ. ಅಮೃತ್ಸರ್ ಒಪ್ಪಂದದ ಪ್ರಕಾರ ಬ್ರಿಟಿಷರ್ ಏನ್ ಮಾಡ್ತಾರಂತ ದಂಡವನ್ನ ಹಾಕಿರ್ತಾರಲ್ಲ. ಲಾಹೋರ್ ಒಪ್ಪಂದದಲ್ಲಿ 1.5 ಕೋಟಿ ರೂಪಾಯಿ ದಂಡವನ್ನ ಹಾಕಿರ್ತಾರ. ಅದನ್ನ ಕೊಡಕ್ಕಾಗದೆ ಇವ್ರ ಏನ್ ಮಾಡ್ತಾರಂದ್ರ ದುಲೀಪ್ ಸಿಂಗ್ ಮತ್ತು ಜಿಂದಾಕ್ ಅವರು ಮುಂದೆ ಅಮೃತಸರ್ ಒಪ್ಪಂದವನ್ನ ಮಾಡ್ಕೊಂಡು ಜಮ್ಮು ಕಾಶ್ಮೀರ ಏನೈತಲ್ಲ, ಈ ಜಮ್ಮು ಕಾಶ್ಮೀರನ್ನ ಗುಲಾಬ್ ಸಿಂಗ್ ಅನ್ನೋ ಒಬ್ಬ ಸುಲ್ತಾನನಿಗೆ, ಗುಲಾಬ್ ಸಿಂಗ್ ಅನ್ನೋ ಒಬ್ಬ ರಾಜನಿಗೆ ಮಾರಿಬಿಡ್ತಾರ 75 ಲಕ್ಷ ರೂಪಾಯಿ. ಇದು ಏನಂತಂದ್ರೆ ಅಮೃತ್ಸರ್ ಒಪ್ಪಂದ 1846ರಲ್ಲಿ. ಇದು ಇಷ್ಟ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಏನಾಗತ್ತಂತಂದ್ ಹೇಳಿದ್ರ ಇನ್ನೊಂದ್ ಏನಂತಂದ್ ಹೇಳಿದ್ರ
ಇಲ್ಲಿ ಮಹಾರಾಣಿ ಜಿಂದಾ ಕೌರ್ನ ಆಮೇಲೆ ನೆಕ್ಸ್ಟ್ ದುಲೀಪ್ ಸಿಂಗ್ ನನ್ನ ತೆಗೆದು ಹಾಕಿ, ಮೂರನೇ ಒಪ್ಪಂದ ಬೈರೋವಾಲ್ ಒಪ್ಪಂದ ಅಂತ ಕರಿತೀವಿ, ಇವರನ್ನ ತೆಗೆದು ಹಾಕಿ ನೆಕ್ಸ್ಟ್ ಅಲ್ಲಿ ಒಬ್ಬ ಏನಂತಂದ್ರೆ ಬ್ರಿಟಿಷ್ ರೆಸಿಡೆಂಟ್ ಅಧಿಕಾರಿ ಬರ್ತಾನೆ, ಹೆನ್ರಿ ಲಾರೆನ್ಸ್ ಅಂತಂದೇಳಿ. ಅವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಸಿಖ್ ಸಾಮ್ರಾಜ್ಯವನ್ನ ಆಡಳಿತಕ್ಕೆ ಸ್ಟವ್ ತಗೊಂತಾನ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಲಾಹೋರ್ ಒಪ್ಪಂದ, ಆಮೇಲೆ ನೆಕ್ಸ್ಟ್ ಒಂದನೇ ಸಿಖ್ ಯುದ್ಧ. ನೆಕ್ಸ್ಟ್ ಬರುತ್ತೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಅಂತಂದೇಳಿ. ಎರಡನೇ ಆಂಗ್ಲೋ ಸಿಖ್ ಯುದ್ಧ ಇದೆಲ್ಲ ಆಗ್ಬೇಕಂತಂದ ಹೇಳಿದ್ರೆ ಯಾವಾಗ ನಡೆಯುತ್ತೆ? ಎರಡನೇ ಆಂಗ್ಲೋ ಸಿಖ್ ಯುದ್ಧ 1848ರಿಂದ 49ರವರೆಗೂ. ಹೆವಿ ಅಪಮಾನ ಆಗಿರತ್ತಲ್ಲ, ಈ ಅಪಮಾನ ಆಗೋದ್ರಿಂದ ಮತ್ತೆ ಯುದ್ಧವನ್ನ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು? ಮಹಾರಾಣಿ ಜಿಂದಾ ಕೌರ್. ಮಹಾರಾಣಿ ಜಿಂದಾ ಕೌರ್, ಆಮೇಲೆ ಅವ್ರ ಮಗ ದುಲೀಪ್ ಸಿಂಗ್ ಅಂತಂದೇಳಿ. ಯಾರು? ದುಲೀಪ್ ಸಿಂಗ್. ಇದು ಬಹಳ ಇಂಪಾರ್ಟೆಂಟ್, ಈಗ ನಾನ್ ಚಂದ ಹೇಳ್ಕೊಡ್ತೇನೆ. ಇಲ್ಲಿ ಏನಾಗತ್ತ, ಇದ್ರ ಜೊತೆಗೆ ಇನ್ನೊಬ್ಬನ್ ಬರ್ತಾರ ಮೂಲ್ ರಾಜ್ ಅಂತಂದೇಳಿ. ದಿವಾನ್ ರಾದಂತಹ ಮೂಲ್ ರಾಜ್ ಅಂತಂದೇಳಿ. ಮುಲ್ತಾನ್ ಅನ್ನೋ ಒಂದು ಪ್ರದೇಶ ಅದ್ರ ಗವರ್ನರ್ ಆಗಿರ್ತಾನ ಮೂಲ್ ರಾಜ್ ಅಂತಂದೇಳಿ. ಅವನು ಕೂಡ ದಂಗೆ ಹೇಳ್ತಾನೆ. ಇವರೆಲ್ಲರೂ ಸೇರ್ಬಿಟ್ಟು ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಅವಾಗ ಬ್ರಿಟಿಷ್ ಅಧಿಕಾರಿ ಯಾರು ಇರ್ತಾರ ಅಂತಂದ್ರೆ ಲಾರ್ಡ್ ಡೌಲ್ ಹೌಸಿ ಇರ್ತಾನೆ. ಲಾರ್ಡ್ ಡೌಲ್ ಹೌಸಿ ಮತ್ತು ಸೇನಾಧಿಪತಿ ಯಾರಂತಂದ್ರೆ ಹ್ಯೂ ಗ್ಯಾಪೆ. ಅವ್ ಬಿಡಂಗಿಲ್ಲ ಇವ್ರು. ಇವ್ರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ರೆ ಇವ್ರನ್ನೆಲ್ಲರನ್ನು ಸೋಲಿಸ್ತಾರ ಈ ಯುದ್ಧದಲ್ಲಿ. ಇಲ್ಲಿ ಬೇರೆ ಬೇರೆ ಯುದ್ಧಗಳು ಬರ್ತಾವ, ಅವುಗಳ ಹೆಸರುಗಳು ಬೇಡ. ಜಸ್ಟ್ ಏನಂತಂದ್ರೆ ಈ ಯುದ್ಧ ಕಂಪ್ಲೀಟ್ ಆಗತ್ತೆ. ಕಂಪ್ಲೀಟ್ ಆದ ನಂತರ ಮೇನ್ ಇಂಪಾರ್ಟೆಂಟ್ ಪಂಜಾಬ್ ಇದ್ದದ್ದು ಕಂಪ್ಲೀಟ್ ಆಗಿ ಪಂಜಾಬ್ ಸಾಮ್ರಾಜ್ಯ ಏನಾಗತ್ತೆ? ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಕೊಂಡ್ಬಿಡತ್ತೆ. ಇದ್ರ ಜೊತೆಗೆ ಏನ್ ಮಾಡ್ತಾರಂತಂದ್ರೆ ಮಹಾರಾಜ ದುಲೀಪ್ ಸಿಂಗ್ ಇರ್ತಾನಲ್ಲ, ಈ ಮಹಾರಾಜ ದುಲೀಪ್ ಸಿಂಗ್ಗೆ 5 ಲಕ್ಷ ರೂಪಾಯಿ ಪಿಂಚಣಿಯನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ಪೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಬರೋದು ನೋಡ್ರಿ, ಇಲ್ಲಿ ಇರುವಂತಹ ಒಂದು ಕೊಹಿನೂರ್ ಅನ್ನೋ ಒಂದು ವಜ್ರ. ಕೊಹಿನೂರ್ ಅನ್ನೋ ಒಂದು ವಜ್ರ ಯಾರಿಗ್ ಸೇರುತ್ತ? ಬ್ರಿಟಿಷ್ ರಾಣಿಗ್ ಸೇರುತ್ತ. ಯಾವ ಯುದ್ಧ ಆದ ನಂತರ? ಎರಡನೇ ಆಂಗ್ಲೋ ಸಿಖ್ ಯುದ್ಧ ಆದ ನಂತರ. ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಯಾವ್ದ್ರಲ್ಲಿ ಬರ್ತಾವ? ಸಿಖ್ ಧರ್ಮದ ಬಗ್ಗೆ ಬರ್ತಾವ. ನಿಮ್ಗೆ ಹೆಂಗ್ ಬೇಕಾದ ಏನ್ ಬೇಕಾದ ಕ್ವಶನ್ ಕೇಳಿ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಬೋದು. ಈಗ ನಿಮ್ಗೆ ಇಲ್ಲಿಗೆ ಸಾಕು. ಸೊ ಇಲ್ರಿ ಸರ್ ಅವು ಇನ್ನೊಂದ್ 2-3 ಯುದ್ಧಗಳು ಬರ್ತಾವ, ಅವುಗಳನ್ನ ಹೇಳ್ರಿ ಅಂತಂದ ಹೇಳಿದ್ರೆ ನಾನ್ ಹೇಳ್ತೀನಿ. ಫಸ್ಟ್ ಒನ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಫಸ್ಟ್ ಒಂದ್ ಯುದ್ಧ ನಡೆಯುತ್ತಾ ರಾಮ್ನಗರ್ ಯುದ್ಧ ಅಂತಂದೇಳಿ. ರಾಮ್ನಗರ್ ಯುದ್ಧ 1848ರಲ್ಲಿ. ಸೊ ಇದ್ರೊಳಗಡೆ ಯಾರ್ಯಾರ ನಡುವೆ ಅಂತಂದ ಹೇಳಿದ್ರೆ ಬ್ರಿಟಿಷರು ಮತ್ತು ಶೇರ್ ಸಿಂಗ್ ಅಂತಂದ ಹೇಳಿ ಬರ್ತಾನ. ಶೇರ್ ಸಿಂಗ್ ಇವ್ರ ನಡುವೆ ಯುದ್ಧ ನಡೆಯುತ್ತಾ. ಇದರಲ್ಲಿ ಯಾವುದೇ ನಿರ್ಣಯ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಒಂದ್ ಯುದ್ಧ ಮಾಡ್ತಾರೆ ಕೆಲವು ದಿನಗಳಾದ ನಂತರ, ಚಿಲಿಯನ್ ವಾಲ್ ಯುದ್ಧ ಅಂತಂದೇಳಿ. ಚಿಲಿಯನ್ ವಾಲ್ ಯುದ್ಧ ಅಂತಂದೇಳಿ 1849ರೊಳಗಡೆ ತುಂಬಾ ಘೋರವಾಗಿ ರಕ್ತ ಸಿಕ್ತ ಯುದ್ಧ ಅಂತ ಹೇಳ್ತೀವಿ. ತುಂಬಾ ದೊಡ್ಡದಾಗಿರೋ ಯುದ್ಧ. ಇದರಲ್ಲಿ ಎರಡು ಕಡೆ ಬ್ರಿಟಿಷ್ ಮತ್ತು ಇವ್ ಸಿಖ್ ಕಡೆ ಎಲ್ಲಾರು ಏನಂತಂದ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಹಾನಿ ಆಗತ್ತೆ, ಸೈನಿಕರು ಸತ್ತೋಗ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಮುಲ್ತಾನ್ ಮೇಲೆ, ಮುಲ್ತಾನ್ ರಾಜ ಸುಲ್ತಾನ್ ಇರ್ತಾರ, ದಂಗೆ ಎದ್ದಿರ್ತ ಮಗ, ಅವನ್ ಮೇಲೆ ಏನ್ ಮಾಡ್ತಾರ ಅಂದ್ರೆ 1849ರಲ್ಲಿ ಬ್ರಿಟಿಷರು ಯುದ್ಧ ಮಾಡ್ತಾರ. ಅವಾಗ ಇಲ್ಲಿ ಇರುವಂತಹ ಮೂಲ್ ರಾಜ್ ಅಂತಂದ ಹೇಳ್ತೀವಲ್ಲ, ಅವ್ ಶರಣ್ ಆಗ್ತಾನ. ಇವ್ ಶರಣ್ ಆದ ನಂತರ ಏನಾಯ್ತು? ಆಲ್ಮೋಸ್ಟ್ ಸೋತಂಗ ಅಲ್ಲ ಇವರು ಸಿಖ್ ಸಾಮ್ರಾಜ್ಯ ಆಲ್ಮೋಸ್ಟ್ ಸೋತಂಗ. ಅದಾದ ನಂತರ ಸಡನ್ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಗುಜರಾತ್ ಮೇಲೆ ದಾಳಿ ಮಾಡ್ತಾರ. ಗುಜರಾತ್ ಮೇಲೆ ದಾಳಿ ಮಾಡಿ 1849ರೊಳಗಡೆ ಕಂಪ್ಲೀಟ್ ಆಗಿ ಎಲ್ಲರನ್ನು ಸೋಲಿಸ್ಬಿಡ್ತಾರೆ. ಕ್ಲಿಯರ್? ಸೊ ಇದೇನಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳಾಗ್ತಾವ. ಸಿಖ್ ಯುದ್ಧಗಳ ಬಗ್ಗೆ ನೆನ್ಪಿಟ್ಕೊಳ್ರಿ. ಎಲ್ಲಾ ಡೀಟೇಲ್ ಹೇಳಿದೀನಿ ಒಂದ್ ಕಡೆ ಸೈಡ್ಗೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಮುಖಾಂತರ ಬರೋಣ. ಕೆಇದವ್ರಿಗೆ ಯಾರಿಗೆ ಇಂಪಾರ್ಟೆಂಟ್ ಅಂತಂದ ಹೇಳಿ. ಇಲ್ಲಿವರೆಗೂ ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, ಅವುಗಳನ್ನೆಲ್ಲ ನೋಡ್ಬೋದು.